ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 65. ಮೇಡಮ್, ನೀವು ಬಾಸ್ ಕ್ಯಾಬಿನ್ಗೆ ಹೋಗಬೇಕಂತೆ ಅಂದಾಗ, ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ವಸಿಷ್ಠನ ಕ್ಯಾಬಿನ್ ಕಡೆ ಹೆಜ್ಜೆ ಹಾಕಿದ್ಲು ಅದಿತಿ. ವಸಿಷ್ಠ ತನ್ನ ಕೆಲಸದಲ್ಲಿ ಮುಳುಗಿದ್ದ. ಅವನ ಕ್ಯಾಬಿನ್ ಡೋರ್ ಬಡಿದು, ಮೇ ಐ ಕಮಿನ್ ಸರ್ ಅಂತಂದಾಗ, ಕಮಿನ್ ಅಂತಂದ ಅದೇ ಗಂಭೀರತೆಯಲ್ಲಿ. ಒಳಗಡೆ ಬಂದ ಅದಿತಿಯನ್ನು ಕಿರುಗಣ್ಣಲ್ಲಿ ನೋಡಿ ತನ್ನ ಕೆಲಸದ ಕಡೆ ಗಮನ ಹರಿಸ್ದ. ಅವಳು ಹಾಕಿದ್ದ ಬಟ್ಟೆಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಆದರೆ ಅವಳನ್ನು ಡೈರೆಕ್ಟಾಗಿ ನೋಡೋಕೆ ಅವಳನ್ನು ಮಾತಾಡಿಸ್ತಾ ಇಲ್ವಲ್ಲ ಅವನು. ಸರ್, ನಿಮ್ಮ ಲಂಚ್ ಎಲ್ಲಿಡಲಿ ಅಂತ ಕೇಳಿದ್ಲು ಅದಿತಿ. ತಂದು ನನ್ನ ತಲೆ ಮೇಲೆ ಸುರಿ. ಇಷ್ಟು ದೊಡ್ಡ ಆಫೀಸಲ್ಲಿ ಒಂದು ಕ್ಯಾರಿಯರ್ ಎಲ್ಲಿಡಬೇಕು ಅಂತ ನನ್ನನ್ನು ಕೇಳ್ತಾ ಇದೆಯಲ್ಲ. ಯಾಕೆ, ಯಾವತ್ತೂ ನೀನು ನನ್ನ ಆಫೀಸಿಗೆ ಬಂದೇ ಇಲ್ವಾ? ಅಥವಾ ಇದೇ ಮೊದಲ ಬಾರಿ ನಾ ಬರ್ತಾ ಇರೋದು ಅಂತ ಗದರ್ದ ವಸಿಷ್ಠ. ಸಾರಿ ಸರ್ ಅಂತ ಅವನ ಗದರುವಿಕೆಗೆ 2 ಹೆಜ್ಜೆ ಹಿಂದೆ ಸರಿದೋಳು ಅವನ ಕ್ಯಾಬಿನ್ನಲ್ಲೇ ಇದ್ದ ಪುಟ್ಟ ಕಿಚನ್ನಿನಲ್ಲಿ ಊಟವನ್ನು ಇಟ್ಟು ಹೊರಗಡೆ ಬಂದಳು ಅದಿತಿ. ಊಟ ಇಟ್ಟು ಹೊರಗಡೆ ಬಂದಾಗ ಅವಳ ಸನಿಹದಲ್ಲಿ ನಿಂತಿದ್ದ ವಸಿಷ್ಠ. ಅವನನ್ನು ಹಾಗೆ ನೋಡಿದ ಅದಿತಿ 2 ಹೆಜ್ಜೆ ಹಿಂದೆ ಸರಿದ್ಲು. ಆದರೆ ಹೋಗೋಕೆ ಜಾಗ ಇಲ್ಲದೆ ಗೋಡೆಗೆ ಅಂಟಿಕೊಂಡು ನಿಂತಳು. ಅವಳ ಮುಖದ ಸನಿಹಕ್ಕೆ ತನ್ನ ಮುಖವನ್ನು ತಂದೋನು, ಇವತ್ತು ಆಫೀಸಿಗೆ ಅರ್ಧ ಗಂಟೆ ಲೇಟಾಗಿ ಬಂದಿದೆಯಾ? ಇವತ್ತು ಮೊದಲನೇ ದಿನ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಇದು ರಿಪೀಟ್ ಆದರೆ ನಾನು ಮನುಷ್ಯನಾಗಿರೋದಿಲ್ಲ, ಹುಷಾರ್. ತಪ್ಪು ಮಾಡಿದ್ರೆ ನಿನಗೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥ ಇದೆ ಅನ್ನೋದೇ ಗೊತ್ತಿಲ್ಲ. ಆದರೆ ನನಗೆ ಹಾಗಲ್ಲ. ನನ್ನ ಆಫೀಸಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಸರಿಯಾದ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ವಸಿಷ್ಠನ ಮಾತುಗಳು ಅದಿತಿಯ ಎದೆಯನ್ನೇ ಚುಚ್ಚಿದ್ವು. ತಪ್ಪೇ ಮಾಡದೆ ಕ್ಷಮೆ ಕೇಳೋಕೆ ಅವಳ ಸ್ವಾಭಿಮಾನವೂ ಒಪ್ಪೋದಿಲ್ಲ. ಇಷ್ಟು ದೊಡ್ಡ ಆಫೀಸ್ಗೆ ಬಾಸ್ ಅಂತ ಅನ್ನಿಸ್ಕೊಂಡಿರೋರಿಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇಲ್ಲ ಅಂತ ಅಂದ್ಕೊಂಡ್ಳು. ಏನೇ, ನಾನು ಆಗಿಂದ ಮಾತಾಡ್ತಾನೇ ಇದ್ದೀನಿ. ನೀನು ನೋಡಿದ್ರೆ ಯಾವುದೋ ಕನಸಿನ ಲೋಕಕ್ಕೆ ಹೋಗಿದ್ಯಾ? ನನ್ನ ಸನಿಹ ನಿನಗೆ ಅಷ್ಟು ಕಷ್ಟ ಆಗ್ತಾ ಇದೆಯಾ ಅಥವಾ ಇಷ್ಟ ಆಗ್ತಾ ಇದೆಯಾ? ಅಂತ ಸೊಟ್ಟಗೆ ನಕ್ಕೋನು, ನನ್ನ ಸನಿಹ ನಿನಗೆ ಇಷ್ಟ ಆಗಲೇಬೇಕು ಬಿಡು. ಎಷ್ಟೇ ಆದರೂ ನಾನು ಒಂದು ಕಂಪನಿ ಬಾಸ್. ನಾನು ಸಾಕಷ್ಟು ಆಸ್ತಿ ಮಾಡಿದ್ದೀನಿ. ಹೇಗಾದರೂ ಮಾಡಿ ನನ್ನನ್ನು ನಿನ್ನ ವಶ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಅಂತ ವ್ಯಂಗ್ಯವಾಡಿದವನ ಮಾತಿಗೆ ಅದಿತಿಯ ಕಣ್ಣೀರೊಂದೇ ಉತ್ತರ. ಈ ಥರ ಹತ್ತು ನನ್ನ ಕಂಪ್ನಿನ ಮುಳುಗಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಹೇಗೆ? ಇದೇ ಅವತಾರದಲ್ಲಿ ಹೊರಗಡೆ ಹೋಗು. ನಿನ್ನನ್ನು ನೋಡಿದವರು ನಾನೇ ಏನೋ ನಿನಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬೆಳೆಸ್ಕೊಳ್ಳಿ. ಮುಚ್ಚೆ ಬಾಯಿ ಅಂತ ಗದರ್ದಾಗ ತಕ್ಷಣ ತನ್ನ 2 ಕೈಗಳನ್ನು ಬಾಯಿ ಮೇಲೆ ಇಟ್ಕೊಂಡು ದುಃಖವನ್ನು ನುಂಗ್ಕೊಂಡ್ಳು. ಹೋಗಿ ಮೊದಲು ಮುಖವನ್ನು ತೊಳ್ಕೊಂಡು ಬಾ. ನಿನ್ನ ಈ ಅನಿಷ್ಠ ಮುಖವನ್ನು ನೋಡೋಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹಿಂದೆ ಸರಿದ. ಅಷ್ಟೇ ಸಾಕಿತ್ತು ಅವಳಿಗೆ. ತಕ್ಷಣವೇ ವಾಶ್ರೂಮ್ ಹೊಕ್ಕು ಮುಖಕ್ಕೆ ನೀರನ್ನು ಹಾಕ್ಕೊಂಡು ಮುಖವನ್ನು ಒರೆಸ್ಕೊಂಡು ಹೊರಗಡೆ ಬಂದಳು. ಅವಳನ್ನು ಹಾಗೆ ನೋಡಿದ್ದೆ ಮತ್ತೆ ಅವಳ ಹತ್ತಿರ ಬಂದವನು, ಇದೇ ಫಸ್ಟ್ ಆ್ಯಂಡ್ ಇದೇ ಲಾಸ್ಟ್. ಇನ್ನು ಮುಂದೆ ನನ್ನ ಪರ್ಸ್ನಲ್ ವಸ್ತುಗಳನ್ನು ನೀನು ಮುಟ್ಟೋ ಹಾಗಿಲ್ಲ. ಅದು ಮನೆ ಆದರೂ ಸರಿ, ಆಫೀಸ್ ಆದರೂ ಅಷ್ಟೇ ಅಂತ ಹೇಳಿ ಇಂಟರ್ಕಾಮ್ ಮೂಲಕ ಕಾಲ್ ಮಾಡಿ ಯಾರನ್ನೋ ತನ್ನ ಕ್ಯಾಬಿನ್ಗೆ ಕರೆದು ತನ್ನ ಸೀಟಲ್ಲಿ ಕೂತ್ಕೊಂಡ ವಸಿಷ್ಠ. ಮೇ ಐ ಕಮಿನ್ ಸರ್ ಅಂತ ಕೇಳಿ ಬಂದ ಧ್ವನಿಗೆ ಕಮಿನ್ ಅಂತ ಗಂಭೀರವಾಗಿ ಉತ್ತರಿಸಿದ ವಸಿಷ್ಠನ ಮುಂದೆ ನಿಂತಿದ್ದ ಒಬ್ಬ ಸುಂದರ ಯುವಕ. ಸರ್, ಬರೋಕ್ಕೆ ಹೇಳಿದ್ರಿ ಅಂದಾಗ, ಎಸ್ ಮಿಸ್ಟರ್ ಅಚ್ಯುತ್, ಇವ್ರ ಹೆಸರು ಅದಿತಿ ಅಂತ, ಹೊಸ ಜಾಯ್ನಿ. ನನ್ನ ಅಮ್ಮನ ಕಡೆಯಿಂದ ರೆಕಮೆಂಡೇಷನ್ ಮೇಲೆ ಕೆಲಸಕ್ಕೆ ಬಂದಿರೋದು. ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಕೆಲಸ ಸದ್ಯ ಖಾಲಿ ಇದೆ ಅಂತ ಕೇಳ್ದ ವಸಿಷ್ಠ. ಸರ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸದ್ಯಕ್ಕೆ ಡೇಟಾ ವರ್ಕಿಗೆ ಮಾತ್ರ ಕೆಲಸ ಖಾಲಿ ಇರೋದು ಅಂತ ಹೇಳ್ದ ಅಚ್ಯುತ್. ಓಕೆ, ಹಾಗಾದರೆ ಈ ಮೇಡಮ್ಗೆ ಅದನ್ನೇ ಮಾಡೋಕ್ಕೆ ಬಿಡಿ. ಯಾವುದೇ ಕೆಲಸವನ್ನು ಕೂಡ 1 ಅಥವಾ 2 ಬಾರಿ ಮಾತ್ರ ಹೇಳ್ಕೊಡಿ. ಕಲೀಲಿಲ್ಲ ಅಂತಂದರೆ ನನ್ನ ಮುಂದೆ ತಂದು ನಿಲ್ಲಿಸಿ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ದ. ಅಚ್ಯುತ್ ಕೂಡ ಓಕೆ ಸರ್ ಅಂತ ತಲೆ ಆಡಿಸಿ ಅದಿತಿಯನ್ನು ಅಲ್ಲಿಂದ ಕರ್ಕೊಂಡು ಹೋದ. ಮಿಸ್ ಅದಿತಿ, ಐ ಆಮ್ ಅಚ್ಯುತ್ ಅಂತ ಕೈ ಮುಂದೆ ಮಾಡ್ದ. ಅವನ ಕೈಯನ್ನು
ಒಮ್ಮೆ ನೋಡಿದ ಅದಿತಿಗೆ ಶೇಕ್ ಹ್ಯಾಂಡ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಗೊಂದಲದಲ್ಲೇ ಇರೋವಾಗ ಅಚ್ಯುತ್ ತನ್ನ ಮತ್ತೊಂದು ಕೈಯಿಂದ ಅವಳ ಕೈಯನ್ನು ಹಿಡಿದು ಶೇಕ್ ಹ್ಯಾಂಡ್ ಮಾಡಿಸ್ಕೊಂಡ. ತಕ್ಷಣವೇ ಅವಳ ಕೈಯಿಂದ ತನ್ನ ಕೈಯನ್ನು ಹೊರ ತೆಗೆದವಳ ವರಸೆ ಯಾವುದೋ ಹಾವನ್ನು ಕಂಡು ಹಿಂದೆ ಸರಿದಂತೆ ಇತ್ತು. ವಸಿಷ್ಠನ ಮಾತುಗಳನ್ನು ಕೇಳಿಸ್ಕೊಂಡ ಪೂರ್ಣಿಮಾ ಮತ್ತು ಮೋನಾ ಇಬ್ಬರೂ ಸೇರಿಕೊಂಡು ಗಹನವಾದ ಚರ್ಚೆಯಲ್ಲಿ ಮುಳುಗಿದ್ರು. ಅಮ್ಮ, ಈ ಅತ್ತೆ ಕೂಡ ಇತ್ತೀಚೆಗೆ ನಮ್ಮ ಹತ್ರ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ತಾನೇ? ಮದುವೆ ಮಾಡಿಸೋಣ ಅಂತ ನೀವು 10 ಬಾರಿ ಫೋನ್ ಮಾಡಿ ಕೇಳಿದಾಗಲೂ ಸರಿಯಾಗಿ ಉತ್ತರಿಸ್ತಾ ಇರಲಿಲ್ಲ. ಈಗ ನಿನ್ನ ಅಣ್ಣನನ್ನು ಮಧ್ಯೆ ತಂದಾಗ ಮೊದಲು ಬೆಂಗಳೂರಿಗೆ ಬನ್ನಿ, ಆಮೇಲೆ ನೋಡೋಣ, ವಸೀಮವ ಇನ್ನು 1 ವರ್ಷ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಕರೆಸ್ಕೊಂಡು ಈಗ ನಮ್ಮನ್ನು ಲೆಕ್ಕಕ್ಕೆ ತಗೋತಾ ಇಲ್ವಲ್ಲಮ್ಮ ಅಂತ ಕೂಗಾಡ್ತಾ ಇದ್ಲು ಮೋನಾ. ಮಗಳ ಮಾತನ್ನು ಒಪ್ಪಿದ ಪೂರ್ಣಿಮಾ ಕೂಡ, ಹೌದು ಬೇಬಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀನು ಹೇಳ್ತಾ ಇರೋದು ಕೂಡ ಸರಿಯೇ. ಆದರೆ ಗಜಲಕ್ಷ್ಮಿ ಅತ್ತಿಗೆನ ಹೇಗಾದರೂ ಮಾಡಿ ಈ ಮದುವೆಗೆ ಬೇಗ ಒಪ್ಪಿಸ್ಲೇಬೇಕು. ಇಲ್ಲದೇ ಇದ್ದರೆ ನಿನ್ನಪ್ಪ ನಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬಂದರೆ ನಮ್ಮ ಪ್ಲ್ಯಾನ್ ಅಟ್ಟರ್ ಫ್ಲಾಪ್ ಆಗೋದು ಗ್ಯಾರಂಟಿ ಅಂತ ಭಯಪಟ್ಲು ಪೂರ್ಣಿಮಾ. ನೋ ಮಾಮ್, ಹಾಗಾಗೋಕ್ಕೆ ನಾನು ಬಿಡೋದಿಲ್ಲ. ಗಜಲಕ್ಷ್ಮಿ ಅತ್ತೆ ನಮ್ಮ ಮಾತನ್ನು ಕೇಳಿಕೊಂಡು ಆದಷ್ಟು ಬೇಗ ನನ್ನನ್ನು ಮತ್ತು ವಸಿಷ್ಠ ಮಾವನನ್ನು ಮದುವೆ ಮಾಡಿದ್ರೆ ಸರಿ. ಇಲ್ಲದೇ ಇದ್ದರೆ ಅವರನ್ನು ಸಾಯಿಸಿಯಾದರೂ ವಸಿಷ್ಠ ಮಾವನನ್ನು ಮದುವೆ ಆಗೋದೆ ಅಂತ ತಲೆಯಲ್ಲಿ ಕೆಟ್ಟ ಯೋಚನೆಯೊಂದನ್ನು ಸಿದ್ಧ ಮಾಡ್ತಾ ಇದ್ಲು ಮೋನಾ. ಅದಕ್ಕೆ ಸಾಥ್ ಕೊಡ್ತಾ ಇರೋದು ಅವಳ ಅಮ್ಮ ಪೂರ್ಣಿಮಾ. ಅಯ್ಯೋ ಮಿಸ್ ಅದಿತಿ, ಯಾಕ್ರಿ ಇಷ್ಟು ಫಾರ್ಮಾಲಿಟೀಸ್? ಜಸ್ಟ್ ಶೇಕ್ ಹ್ಯಾಂಡ್ ಕೊಟ್ಟಿದ್ದಕ್ಕೆ ಅಂತಂದ ಅಚ್ಯುತ್. ಸಾರಿ ಸರ್, ಅದು ನನಗಿದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಹಾಗೆ ಮಾಡಿದೆ, ಸಾರಿ ಅಂತಂದ್ಲು. ಅವಳ ಮುಗ್ಧತೆಗೆ ಮನಸೋತ ಅಚ್ಯುತ್, ಇಟ್ಸ್ ಓಕೆ ಮಿಸ್ ಅದಿತಿ, ಬನ್ನಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದ. ಅಲ್ಲಿದ್ದವರಿಗೆಲ್ಲ ಇವ್ರ ಹೆಸರು ಮಿಸ್ ಅದಿತಿ ಅಂತ, ಡೇಟಾ ಎಂಟ್ರಿಗೆ ಹೊಸ ಮೆಂಬರ್ ಅಂತ ಎಲ್ಲರಿಗೂ ಪರಿಚಯಿಸಿಕೊಟ್ಟೋನು ಅವಳ ಪಕ್ಕದಲ್ಲಿ ಕೂತಿರೋರಿಗೂ ಕೆಲಸ ಹೇಳ್ಕೊಡೋದಕ್ಕಾಗಿ ತಿಳಿಸಿ ಅಲ್ಲಿಂದ ಹೋದ ಅಚ್ಯುತ್. ಹೆದರಿಕೆಯಿಂದಲೇ ತನಗೆ ಕೊಟ್ಟಿದ್ದ ಸೀಟಲ್ಲಿ ಕೂತ್ಕೊಂಡ ಅದಿತಿ ಪಕ್ಕದಲ್ಲಿದ್ದ ತನ್ನ ಕೋವರ್ಕರ್ನನ್ನು ನೋಡಿ ಸಣ್ಣಗೆ ನಗು ಬೀರಿದ್ಲು. ಅದಿತಿಯ ಮುಗ್ಧತೆಗೆ ಅವಳ ಕೋವರ್ಕರ್ ಮುಖದಲ್ಲಿಯೂ ಮುಗುಳು ನಗು ಮೂಡಿತು. ಫ್ರೆಷರಾ? ಇದೇ ಮೊದಲ ಕೆಲಸನಾ ಅಂತ ಮೃದುವಾಗಿ ಮಾತಾಡಿಸಿದಾಗ ಹೌದೆಂದು ತಲೆ ಆಡಿಸಿದ್ಲು ಅದಿತಿ. ಅವಳ ಮುದ್ದು ಮುಖಕ್ಕೆ ಸೋತ ಅವಳ ಕೋವರ್ಕರ್, ನನ್ನ ಹೆಸರು ರಾಧಾ ಅಂತ, ನಾನು ಇಲ್ಲಿ ಕೆಲಸಕ್ಕೆ ಸೇರಿ 1 ವರ್ಷ ಆಯಿತು ಅಂತ ಕೈ ಮುಂದೆ ಮಾಡಿದ್ಲು. ರಾಧಾಳ ಮೃದು ಮಾತಿಗೆ ಮನಸ್ಸಲ್ಲಿದ್ದ ಅರ್ಧದಷ್ಟು ಭಯ ಕಡಿಮೆಯಾಗಿತ್ತು ಅದಿತಿಗೆ. ಸಣ್ಣಗೆ ನಕ್ಕು ಅವಳ ಕೈಗೆ ತನ್ನ ಕೈಯನ್ನು ಸೇರಿಸಿದ್ಲು. ನಾನೊಬ್ಬಳೇ ಡೇಟಾ ಎಂಟ್ರಿ ಮಾಡ್ತಾಯಿದ್ದೆ. ನನಗೆ ಎಷ್ಟು ಬೋರ್ ಆಗ್ತಾಯಿತ್ತು ಅಂತ ಗೊತ್ತಾ? ಕೆಲಸ ಮಾಡ್ತಾನೆ ಮಾತಾಡೋಕ್ಕಾದರೂ ಕೂಡ ನನಗೆ ಜೊತೆ ಇರಲಿಲ್ಲ. ನೀನು ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು ಅದಿತಿ ಅಂತ ಖುಷಿಯಿಂದ ಹೇಳ್ಕೊಂಡ್ಳು ರಾಧಾ. ರಾಧಾಳ ಅಷ್ಟು ಮಾತಿಗೂ ಅದಿತಿಯ ಸಣ್ಣ ನಗುವೆ ಅವಳ ಉತ್ತರ. ಸರಿ, ಈಗ ನಿಮಗೆ ಕೆಲಸ ಹೇಳ್ಕೊಡ್ತೀನಿ ಅಂತ ಹೇಳಿದ ರಾಧಾ ಫೈಲೊಂದನ್ನು ತಗೊಂಡು ಹೇಗೆ ಅದನ್ನು ಎಕ್ಸೆಲ್ಗೆ ಎಂಟ್ರಿ ಮಾಡಬೇಕು ಅಂತ ತಿಳಿಸ್ಕೊಟ್ಲು. ಥ್ಯಾಂಕ್ಸ್ ರಾಧಾ ಮೇಡಮ್ ಅಂತಂದ್ಲು ಅದಿತಿ. ಅವಳ ಮಾತಿಗೆ ಹುಬ್ಬು ಗಂಟಿಕ್ಕಿದ ರಾಧಾ, ನನ್ನನ್ನು ಮೇಡಮ್ ಅಂತ ಕರಿಬೇಡಮ್ಮ, ಅಕ್ಕ ಅಂತನ್ನು ಅಂತಂದ್ಲು. ಅವಳ ಮಾತಿಂದ ಅದಿತಿಗೆ ಏನೋ ಒಂದು ರೀತಿ ಖುಷಿಯಾಗಿತ್ತು. ಸರಿ ಅಕ್ಕ ಅಂತಂದ್ಲು. ರಾಧಾ ಒಂದೇ ಬಾರಿ ಎಂಟ್ರಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದು, ಅದನ್ನೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಲು ಅದಿತಿ. ಅವಳ ಕೆಲಸದ ವೈಖರಿಯನ್ನು ಕಂಡು ಖುಷಿಯಾಗಿತ್ತು ರಾಧಾಳಿಗೆ. ಇವಳೇ ಪರ್ಮನೆಂಟ್ ಆಗ್ತಾಳೆ ಅಂತ ಕೂಡ ಅನ್ನಿಸ್ತು. ಯಾಕಂದರೆ ಫೈನಲ್ಲಾಗಿ ಮಾಡಿದ ವರ್ಕ್ಗಳನ್ನು ಅಚ್ಯುತ್ ಸರ್ ಬಳಿ ರಿಪೋರ್ಟ್ ಮಾಡಿದಾಗ ಸಣ್ಣ ತಪ್ಪನ್ನು ಕೂಡ 1 ಬಾರಿ ಅಥವಾ 2 ಬಾರಿ ಹೇಳ್ತಾರೆ, ಆದರೆ 3ನೇ ಬಾರಿ ಮುಲಾಜಿಲ್ಲದೆ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ ಅಂತ ತಿಳಿದಿತ್ತು ರಾಧಾಳಿಗೆ. ಇದೇ ಕಾರಣಕ್ಕೆ ಅದಿತಿಗೆ ಕೆಲಸದ ಮೇಲೆ ಇರೋ ಶ್ರದ್ಧೆಯನ್ನು ಕಂಡು ಇವಳು ಕೂಡ ನನ್ನ ಜೊತೆ ಮುಂದುವರಿತಾಳೆ ಪರ್ಮನೆಂಟಾಗಿ ಅಂತ ಖುಷಿಯಾಗಿತ್ತು ರಾಧಾಳಿಗೆ. ಅದಿತಿ, ಬಾ ಊಟಕ್ಕೆ ಹೋಗೋಣ ಅಂತ ರಾಧಾ ಕರೆದಾಗಲೇ ಅದಿತಿಗೂ ಅರಿವಾಗಿದ್ದು, ತಾನು ವಸಿಷ್ಠ ಸರ್ಗೆ ಊಟ ತಗೊಂಡು ಬರೋ ಅರ್ಜೆಂಟಲ್ಲಿ ತಾನು ತನಗೆ ಊಟವನ್ನೇ ತಂದಿಲ್ಲ ಅಂತ. ಕೈಯಲ್ಲಿ ದುಡ್ಡಿರೋದು ವಾಪಸ್ ಬಸ್ಸಲ್ಲಿ ಮನೆಗೆ ಹೋಗೋ ಅಷ್ಟು ಮಾತ್ರನೇ. ಈಗೇನು ಮಾಡಲಿ? ಮೊದಲನೇ ದಿನಾನೇ ಅವ್ರ ಜೊತೆಗೆ ಊಟಕ್ಕೆ ಬರಲ್ಲ ಅಂತಂದರೆ ದಿಮಾಕು ಅಂತ ಅಂದ್ಕೋತಾರೆ.
ಅಂದ್ಕೊಂಡ ಅದಿತಿ, ಅಕ್ಕ ನೀವು ಹೋಗಿ, ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದಳು ವಾಶ್ರೂಮಿನ ಕಡೆಗೆ ಹೋದಳು. ರಾಧಾ ಕೂಡ ಊಟಕ್ಕೆ ಅಂತ ಕ್ಯಾಂಟೀನ್ ಕಡೆಗೆ ಹೋದಳು. ವಸಿಷ್ಠ ಮಾತ್ರ ಅದಿತಿ ತಂದಿದ್ದ ಊಟವನ್ನು ಒಂದಗಳು ಕೂಡ ಬಿಡದೆ ಊಟವನ್ನು ಮಾಡಿ ಖಾಲಿ ಮಾಡಿದ್ದ. ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಒಲವು ಮೂಡದಿರಲು ಮನವು ಅರಳದು. ಧನ್ಯವಾದಗಳು.